ಈ ಫಿಲ್ಟ್ರಿಗೆ ಈ ಏನು ಬಟ್ಟೆ ಸೋಪು ಅಥವಾ ನಾವು ಪಾತ್ರೆ ಬೆಳೆದಂಥ ಸೋಪ್ ಹಾಕಿ ಫಿಲ್ಟ್ರನ್ನ ಕ್ಲೀನ್ ಮಾಡ್ಕೋಬಾರ್ದು. ಇದು ಸಾಲ್ಟ್ ವಾಟರ್ ಏನಾರು ಜಾಸ್ತಿ ಇತ್ತು ಅಂತಂದರೆ ಈ ಥರ ಬಾಲ್ಸ್ ಹಾಕ್ತಾರೆ. ನಿಮಗೆ ಸರ್ವಿಸ್ ಚಾರ್ಜ್ ಏನು ಕೊಡಬೇಕು ಮೇಡಮ್? ರೂರಲ್ ಏರಿಯಾ ಆಗಿರೋದ್ರಿಂದ 500 ರೂಪಾಯಿ. ಇದು ಟ್ರಿಕ್ಸ್ ಇದಾವಲ್ಲ ಇವು ತೆಗಿಯೋದು, ಹಿಂಗೆ ಪ್ರೆಸ್ ಮಾಡೋದು ತೆಗಿಬೇಕು. ಒಂದೇ ಆಪ್ಷನ್ ಇಲ್ಲ. ಈಗ ತಡಿಯಮ್ಮ, ಈಗ ನೋಡ್ರಿ ಈಗ ಎಷ್ಟು ಕಸರು ಇರುತ್ತೆ ಅಂತ ಈ ಥರ ಇರ್ಬೇಕು ನೋಡಿ. ಈಗ ಮಣ್ಣು ಈ ಥರ ಮಣ್ಣು ಇರ್ಬೇಕು. ಮಣ್ಣು ಕಟ್ಕೊಂಡಿರುತ್ತೆ ಇದ್ರಾಗೆ. ಬೆಂಗಳೂರಾಗಿದ್ದಾಗ ಅಯ್ಯಪ್ಪ ನಮ್ದು ಮೊನ್ನೆ ಬಿಚ್ಚಿಗೆ ತೋರ್ಸಮ್ಮ. ಈ ಥರ ಬಿಚ್ಚಿ ಇದ್ರೊಳಗೆ ಏನಾಗಲೇ ಬಾಲ್ಸ್ ಕೊಟ್ಟಿದ್ರು, ಒಂದು ಕೆಲವು ಬಾಲ್ಸ್ ಕೊಟ್ಟಿರ್ತಾರೆ ಹಾಕ್ಬೇಕು. ಇದ್ದರೆ ಓಕೆ ಅಂತಲೇ ಹೇಳಿದ್ದಾನೆ. ಯಾಕೆಂತಂದರೆ ಇದು ತೀರಾ ಕರಗಾಗಿತ್ತು ಅಂತಂದರೆ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ನಾವು ಹಂಗಾಗಿ ಇದನ್ನೇ ಯೂಸ್ ಮಾಡ್ಬೋದು. ಇದನ್ನ ತೊಳಿಬೇಕು. ಯಾವ ಥರ ತೊಳಿಬೇಕು ಅಂತಂದರೆ ನೋಡಿ, ಹಿಂಗೆ ಹೊಡಿತಾ ಇರಬೇಕು, ನೀರು ಬಿಡ್ತಾ ಇರ್ಬೇಕು ಸಣ್ಣಕ್ಕೆ. ಅವಾಗ ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಅದನ್ನೇ ಹಾಕ್ಬೋದು. ನೋಡಿದಾಯ್ತಾ, ಈ ಥರ ಮಣ್ಣು ಹೋಗುತ್ತೆ, ಕ್ಲಿಯರ್ ಆಗುತ್ತೆ. ಮತ್ತು ಇದನ್ನು ನುಲಿಯೋಕೆ ಹೋಗ್ಬಾರ್ದು. ಹಿಂಗೆ 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 ಏನಾರು ಹಿಂಗೆ ನುಲ್ದ್ವಿ ಅಂತಂದರೆ ಬಿಚ್ಕೊಂಡಲ್ಲ ಹಾಳಾಗೋಗುತ್ತೆ. ಈಗ ಹಿಂಗೆ ಹೊಡಿತಾ ಇರಬೇಕು, ನೀರು ಬಿಡ್ತಾ ಇರ್ಬೇಕು. ಅವಾಗ ನೋಡಿ ಇಲ್ಲಿ ವೈಟ್ ಆತಲ್ಲ, ಇದು ಏನು ಹೋಗಿರಲ್ಲ. ಫುಲ್ಲು ಇದು ಹೊಡೆದ್ರೂ ಕೂಡ ಕಲರ್ ಏನಾದ್ರು ಚೇಂಜ್ ಆಗಲಿಲ್ಲ ಅಂತಂದರೆ ಅವಾಗ ಚೇಂಜ್ ಮಾಡಬೇಕು ಅಂತ. ಇದೇ ಬಾಲ್ಗಳು. ಇದು ಸಾಲ್ಟ್ ವಾಟ್ರ್ ಏನಾರು ಜಾಸ್ತಿ ಇತ್ತು ಅಂತಂದರೆ ಈ ಥರ ಬಾಲ್ಸ್ ಹಾಕ್ತಾರೆ. 5 ಬಾಲ್ ಕೊಟ್ಟಿದ್ರು, ಇದರಲ್ಲಿ 5 ಹಾಕಿದ್ವಿ. ಈಗ 2 ಮಾತ್ರ ಉಳಿದಿವೆ, 3 ಬಾಲು ಹೋಗಿದೆ ನೋಡಿ. ಸಾಲ್ಟ್ ವಾಟ್ರ್ ಮೋಸ್ಟ್ಲಿ ಇದು ಹಿಡಿದಿಡ್ತಿತ್ತಮ್ಮ. ಸಾಲ್ಟ್ ಇದೆ, ಇದೇ ಸಾಲ್ಟ್. ಈ ಸಾಲ್ಟ್ನ ಇಲ್ಲೇ ಶೇಖರಣೆ ಮಾಡೋದು, ಹೊರಗೆ ಬಿಡ್ದಂಗೆ. ನಾರ್ಮಲ್ ವಾಟರ್ ಆದರೆ ಅವಶ್ಯಕತೆ ಇರಲ್ಲ ಈ ಬಾಲಿಂದು. ತುಂಬ ಸಾಲ್ಟ್ ವಾಟರ್ ಆದರೆ ನೋಡಿ ಹಿಡಿದಿತ್ತು ನೋಡಿ, ಇದರೊಳಗೈತೆ ಸಾಲ್ಟ್, ಕಾಣ್ತಾ ಇಲ್ಲ. ಕ್ಲೀನ್ ಮಾಡಿ ಇದನ್ನೇ ಹಾಕ್ಬೋದು. ಬಾಲ್ಗಳು ಇದ್ದಾವೆ, ಇವನ್ನ 2 ಹಾಕಿ ಜೊತೆಲಿ ಇನ್ನೊಂದು 2 ಹಾಕೋಣ. ಹ್ಯಾಂಡಲ್ ಈ ರೀತಿ ತಿಂಗಳಿಗೆ 2 ತಿಂಗಳಿಗೋಸ್ಕರ ಮಾಡ್ತಾ ಇರಬೇಕು. ನಾವು ಈಗ 6 ಮಂತ್ ಆಯ್ತು ಮಾಡಿರಲಿಲ್ಲ. ಸೆಲ್ಫಿ ಕ್ಲೀನಿಂಗ್ ಆಯಿತು. ಈಗ ಕ್ಯಾಂಡ್ಲು ಸರ್ವಿಸ್ ಆಯ್ತು, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಕ್ಲೀನ್ ಮಾಡಿದ್ರೆ ಅದರೊಳಗೆ ಬಾಲ್ಸ್ ಹಾಕಿ ನೀವು ಬೀಳ್ತೇವೆ. ಈಗ ಬಾಲ್ಗಳನ್ನ ನೀವೇನಾದ್ರು ಬೇಕು ಅಂತಂದರೆ ಹೇಳಿ, ನಾವು ಸರ್ವಿಸ್ ಮ್ಯಾನ್ಗೆ ತರಿಸ್ಕೊಡ್ತೀವಿ. ನಾವು ಬಾಲ್ಸ್ಗಳು ಏನಾರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ಕಮೆಂಟಲ್ಲಿ ಹಾಕಿ ಬಾಲ್ಸ್ಗಳು ತರಿಸ್ಕೊಡ್ತೀವಿ. ಫಿಲ್ಟರ್ ಸರ್ವಿಸ್ ಬೇಕು ಅಂತಂದರೆ 500 ರೂಪೀಸ್ ಚಾರ್ಜ್ ಮಾಡ್ತೀವಿ ಲೋಕಲ್ ಆದರೆ. ಅರ್ಬನ್ ಏರಿಯಾಸ್ಗಳಿಗಾದ್ರೆ 1000 ರೂಪಾಯಿ, 1001 ರೂಪಾಯಿ ಚಾರ್ಜ್ ಮಾಡ್ತೀವಿ. ಒಳಗೆ ಇದನ್ನು ಕ್ಲೀನ್ ಮಾಡಬೇಕು. ಇದನ್ನ ಕ್ಲೀನ್ ಮಾಡೋಕ್ಕೆ ಈ ರಬ್ಬರ್ ತೆಗೆದುಕೊಡ್ಬೇಕು ಹೊರಗೆ. ಈ ರಬ್ಬರ್ ತೆಗೆದ್ರೆ ನೋಡಿ, ಇದ್ರೊಳಲ್ಲೂ ತುಂಬ ಗಲೀಜಿರುತ್ತೆ, ರಬ್ಬರಲ್ಲಿ ಗಲೀಜಿರುತ್ತೆ. ಇದೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು 3 ತಿಂಗಳಿಗೆ ಒಂದ್ಸರಿ. ಯಾವುದೇ ಕಾರಣಕ್ಕೂ ಈ ಫಿಲ್ಟ್ರಿಗೆ ಈ ಏನು ಬಟ್ಟೆ ಸೋಪು ಅಥವಾ ನಾವು ಪಾತ್ರೆ ಬೆಳೆದಂಥ ಸೋಪ್ ಹಾಕಿ ಫಿಲ್ಟ್ರನ್ನ ಕ್ಲೀನ್ ಮಾಡೋಕ್ಕೆ ಹೋಗ್ಬಾರ್ದು. ಹಂಗೇನಾರು ಮಾಡಬೇಕು ಅಂತ ಅನ್ಸಿದ್ರೆ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಆ ನಿಂಬೆ ಹುಳಿ ಏನಿರುತ್ತಲ್ಲ ಅದನ್ನ ಉಜ್ಜಬೇಕು. ಫಿಲ್ಟ್ರದ್ದು ಯಾವುದೇ ಪಾರ್ಟ್ಗಳು ಔಟ್ಸೈಡ್ ಕ್ಲೀನ್ ಮಾಡೋಕ್ಕೇನು ತೊಂದರೆ ಇಲ್ಲ, ಆದರೆ ಇನ್ಸೈಡು ನೀರು ಹೋಗ್ತಕ್ಕಂಥ ಜಾಗ, ಇವಾಗ ಈ ಫಿಲ್ಟ್ರಲ್ಲಾಗಲಿ ಅಥವಾ ಈ ಟ್ಯಾಂಕ್ ಐತಲ್ಲ, ಈ ಟ್ಯಾಂಕಲ್ಲಾಗಲಿ ಒಳಗೆ ಏನಾದರೂ ಕ್ಲೀನ್ ಮಾಡಬೇಕು ಅಂತಂದರೆ ನಿಂಬೆಹಣ್ಣನ್ನು ಯೂಸ್ ಮಾಡಬೇಕು. ನಿಂಬೆಹಣ್ಣಿಂದ ರಸನ ಅದರೊಳಗೆ ತಿಕ್ಕಿ ನೀರು ಹಾಕಿ ಕೈ ಬಿಡಬೇಕು. ಅದು ಬಿಟ್ಟು ನೀವು ಪಾತ್ರೆ ಸೋಪಾಗಿ ತಿಕ್ಕಿ ತೊಳಿಬಾರ್ದು. ಫಿಲ್ಟ್ರೇಷನ್ ನೀರು ಕುಡಿಯೋದ್ರಾಗಿರೋದ್ರಿಂದ ಇದನ್ನು ಪಾಲಿಸ್ತಕ್ಕಂಥ ಸರ್ವಿಸ್ ಮ್ಯಾನ್ ಒಂದು ಟಿಪ್ಸ್ ಕೊಡ್ತಿದ್ದೀವಿ. ಏನೋ ಮಾಡ್ತಾ ಇದ್ದಾರೆ, ಸೌಂಡ್ ಎಲ್ಲ ಮಾಡ್ಕೊಂಡು. ಸರ್ ಕ್ಲೀನಿಂಗ್ ಆಯ್ತಾ? ಆಯ್ತು ಮೇಡಮ್. ಈಗ ಎಲ್ಲ ಜೋಡಣೆ ಮಾಡ್ಬೇಕು. ಈಗ ನೋಡಿ ಬಾಲ್ಸ್ಗಳನ್ನ, ಈ ಬಾಲ್ಗಳನ್ನ ಇದ್ರೊಳಗೆ ಹಾಕ್ಬೇಕು. ಇದ್ರೊಳಗೆ ಹಾಕ್ಬಿಟ್ಟು ಈ ಥರ ತಿರುಗಿ ನೀಟಾಗಿ ಇದು ವಾಶ್ ಮಾಡಿದ್ರೆ ಎಲ್ಲ ಕ್ಲೀನಿಂಗ್ ಆಗಿದೆ ಮೇಡಮ್. ನೋಡಿ ಒಳಗೆಲ್ಲ ಎಷ್ಟು ಕ್ಲೀನಿಂಗ್ ಇದೆ. ನೀಟಾಗಿ ತಿರುಗಬೇಕು. ನೀರಿನ ಪ್ರೆಷರ್ ಇರೋದ್ರಿಂದ ಎಲ್ಲ ಲೀಕೇಜ್ ಬಂದ್ಬಿಡುತ್ತೆ. ಆಯ್ತು ಮೇಡಮ್. ಇದು ತೊಳೆದಿದ್ದೀರಾ ಬಾಲ್ಸ್ ಎಲ್ಲ? ಕನ್ಫ್ಯೂಸ್ ಆಗ್ತೈತೆ ಮೇಡಮ್, ಯಾವ್ದು ಯಾವ್ದು ಔಟ್ ಅನ್ನೋದೇ. ಇನ್ನು ಔಟ್ ಚೇಂಜ್ ಮಾಡಿಬಿಟ್ಟಿರೋ. ನಿಮಗೆ ಸರ್ವಿಸ್ ಚಾರ್ಜ್ ಏನು ಕೊಡಬೇಕು ಮೇಡಮ್? ರೂರಲ್ ಏರಿಯಾ ಆಗಿರೋದ್ರಿಂದ 501 ರೂಪಾಯಿ. 1 ರೂಪಾಯಿ ಏನಕ್ಕೆ ಅಂತ ಗೊತ್ತಾಗಿಲ್ಲ. ಹಂಗೆ ನಮ್ಮದು ಸ್ವಾಮಿಗಳದ. ಯಾರು ನೀವಾ? ಹೌದು, ರೂರಲ್ ಏರಿಯಾ ಆಗಿರೋದ್ರಿಂದ 501. 1 ರೂಪಾಯಿ ದೇವರಿಗೆ, 500 ರೂಪಾಯಿ ನಮಗೆ. ಅರ್ಬನ್ ಏರಿಯಾ ಆದರೆ 1001.
ನಮ್ದು ಫಿಲ್ಟರ್ ಎಲ್ಲ ನೀಟಾಗಿ ಇತ್ತಲ್ಲ, ನೀವೇನು ಹೊಸ ಫಿಲ್ಟರ್ ಹಾಕಿಲ್ವಲ್ಲ, ಅಷ್ಟೊಂದು ಏನಕ್ಕೆ? ಸರ್ವಿಸ್ ಚಾರ್ಜ್ ಮೇಡಮ್, ಇದೆಲ್ಲ ಕ್ಲೀನ್ ಮಾಡಬೇಕು, ತೊಳಿಬೇಕು, ಏನು ಹೊಸ ಕೆಲಸ ಇರ್ತವೆ. ಅದೇನ್ರಿ ತೊಳಿತಿದ್ವಿ ನಾವೇ ಕೊಟ್ಟಿದ್ರೆ. ತೊಳೆಯೋದಂದ್ರೆ ಹುಡುಗಾಟ ಮಾಡ್ಕಿಂದ್ರೆ ಇವೆಲ್ಲ ಒರೆಸ್ಬೇಕು ಈ ಥರ. ಅದೇ ಹುಡುಗಾಟ ಅನ್ನೋಲ್ಲ, ನಿಮಗೆಲ್ಲ ಗೊತ್ತಾಗಲ್ಲ ಅವೆಲ್ಲ. ಹೆಣ್ಮಕ್ಳಿಗೆ ತೊಳೆಯೋದು ಹೇಳ್ಕೊಡ್ತಾ ಇದ್ದಾರೆ. ಇವೆಲ್ಲ ಸರ್ವಿಸ್ ಮ್ಯಾನ್ಗಳು ಮಾಡ್ರೆ ಅಷ್ಟೇ ಮೇಡಮ್, ಇಲ್ಲ ಅಂತಂದರೆ ಸರಿಯಾಗಲ್ಲ. ಹಂಗೆಲ್ಲ ಹೆಂಗೆ ಎಲ್ಲಾದ್ರೂ ನಮ್ಮಂಥರ ಎಲ್ಲಿ ಹೋಗ್ಬೇಕು? ಹಾಂ, ನಮ್ಮಂಥರದ್ದು ಹೊಟ್ಟೆ ಹೊರೆಯೋದು ಹೆಂಗೆ ಅಂತ ಮಾಡಿದೆ. 201 ರೂಪಾಯಿ ಕೊಡ್ತೀನಿ ನೋಡಿ. ಆಗಲ್ಲ ನೋಡಿ ಮೇಡಮ್, ಇದು ಬಿಚ್ಕೊಂಡು ಹೋಗ್ಬಿಡ್ತೀನಿ ನಾನು. ಚೌಕಾಸಿ ಮಾಡೋಂಗಿಲ್ಲ. ಅದು ಹೊಸ ತಗೊಂಬಂದಿರೋದು ಕೊಟ್ಟೋಗ್ರಿ, 501 ರೂಪಾಯಿ ಕೊಡ್ತೀನಿ. ಇಲ್ಲ ಮೇಡಮ್, ಹೋಗಿದ್ರೆ ಹಾಕಿ ಹೋಗ್ತಿದ್ವಿ. ಅವಾಗ 2,000 2,500 ರೂಪಾಯಿ ಆಗೋದು. ನಾವು ನಂಬಿಕೆ ಮೇಲೆ ಹೇಳ್ತಿದ್ದೀವಿ ಮೇಡಮ್, ನಮ್ಮಂಥರ ಯಾರು ಸಿಗಲ್ಲ ಜಗತ್ತಿನಾಗೆ. ಎಲ್ಲ ಸುಳ್ಳು ಹಾಕಿ ಹೋಗ್ತಾರೆ ಓದಿಕಂತ. ನಾವು ನಂಬಿಕೆ ಮೇಲೆ. ನಾನು ಫಿಲ್ಟರ್ ಕ್ಲೀನ್ ಮಾಡಿಕೊಡ್ಬೇಕಿತ್ತಲ್ಲ. ಅದು ನೀರು ತುಂಬಿತ್ತೆ, ಹಂಗಾಗಿ ಆಗಲ್ಲ ಈಗ ಸದ್ಯಕ್ಕೆ. ಆಮೇಲೆ ಬಂದು ಕ್ಲೀನ್ ಮಾಡಿಕೊಟ್ಟು. ಏನಾದ್ರು ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಸತಿ ಬರ್ತೀವಿ.